ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಮನೆಯೊಂದು ಮೂರು ಬಾಗಿಲು ಅನ್ನೋದನ್ನ ನೀವು ಕೇಳಿರ್ತೀರಾ ಅಲ್ವಾ? ಆದ್ರೆ ಕಾಂಗ್ರೆಸ್ನಲ್ಲಿ ಇದೀಗ 4-5 ಬಾಗಿಲುಗಳು ಓಪನ್ ಆದಂತೆ ಕಾಣ್ತಿದೆ. ಹೌದು, ಪವರ್ ಶೇರಿಂಗ್ ಪ್ರಹಸನ, ಡಿನ್ನರ್ ಮೀಟಿಂಗ್, ರಾದಾಂತದ ಮಧ್ಯೆ ಕೆಪಿಸಿಸಿ ಪಟ್ಟದ ಪೈಪೋಟಿ ಜೋರಾಗಿದೆ. ಸಿಎಂ ಡಿಸಿಎಂ ಕೂಟದ ಮಧ್ಯೆ ಕೈ ಪಟ್ಟದ ಫೈಟ್ ನಡೀತಾ ಇದೆ. ಡಿಕೆಶಿ ಅಲಂಕರಿಸಿರೋ ಹುದ್ದೆಯ ಮೇಲೆ ಸಿಎಂ ಬಣದ ಕಣ್ಣು ಬಿದ್ದಿದ್ದು ಹೊಸ ಸಾರಥಿಯ ನೇಮಕಕ್ಕೆ ಒತ್ತಾಯ ಕೇಳಿ ಬಂದಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸಾರಥಿ, ರಾಜ್ಯ ಸರ್ಕಾರದ ಶಕ್ತಿ. ಸಿದ್ದರಾಮಯ್ಯ ಬಲಕ್ಕೆ ಯುಕ್ತಿ ಸೇರಿಸಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ಕೈ ಕ್ಯಾಪ್ಟನ್. ಆದ್ರೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಇದು ಎರಡು ಬಣಗಳ ನಡುವೆ ಫೈಟ್ಗೆ ನಾಂದಿ ಹಾಡಿದೆ. ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ಇಲ್ಲಿ ಪಟ್ಟಕ್ಕೆ ಏರ್ಬೇಕು ಅಂದ್ರೆ ಪೈಪೋಟಿ ಮಾಡಲೇಬೇಕು. ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಎದುರಾಳಿ ಯಾರೇ ಆಗಿರ್ಲಿ ತುಳಿದು ಮೇಲೆ ಏರ್ಲೇಬೇಕು. ಇದು ಎಲ್ಲಾ ಪಕ್ಷಗಳಲ್ಲೂ ಕಾಮನ್. ಆದ್ರೀಗ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಪಟ್ಟದ ಪೈಪೋಟಿಗೆ ಬಿದ್ದಂಗೆ ಕಾಣ್ತಾ ಇದೆ. ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಸಿಎಂ ಕುರ್ಚಿ, ಕೆಪಿಸಿಸಿ ಪಟ್ಟದ ಪ್ರಹಸನ ಎರಡೂ ಬಣಗಳ ಜಿದ್ದಿಗೆ ಕಾರಣವಾಗಿದೆ. ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ಸಾರಥಿ ನೇಮಕ ಮಾಡಲು ಅಹಿಂದ ನಾಯಕರ ಒತ್ತಾಯ ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ ರನ್ನ ಕೆಪಿಸಿಸಿ ಸಾರಥಿ ಪಟ್ಟದಿಂದ ಕೆಳಗಿಳಿಸಬೇಕೆಂಬ ಕೂಗು ಜೋರಾಗಿದೆ. ಮತ್ತೊಬ್ಬರಿಗೆ ಕೈ ಸಾರಥಿ ಪಟ್ಟ ಕಟ್ಟುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಅಹಿಂದ ಪಡೆ ಸಜ್ಜಾಗಿದೆ. ಸದ್ಯ ಸಿಎಂ ಬದಲಾವಣೆಯ ಕುರಿತು ತೀವ್ರ ಚರ್ಚೆ ನಡೀತಾ ಇದೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಸಾರಥಿ ಬದಲಾವಣೆಯ ಬಗ್ಗೆಯೂ ಚರ್ಚೆ ಶುರುವಾಗಿದೆ. ಇತ್ತೀಚೆಗೆ ಅಹಿಂದ ಸಚಿವರ ಮೀಟಿಂಗ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ಇದರ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅಹಿಂದ ಸಚಿವರು ಕಣ್ಣಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೂಲಕ ಪಕ್ಷದಲ್ಲಿ ಹಿಡಿತ ಸಾಧಿಸಬಹುದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪಕ್ಷ ಸಂಘಟನೆ ಸುಲಭವಾಗುತ್ತೆ ಅನ್ನೋದು ಸಿದ್ದರಾಮಯ್ಯ ಬಣದ ಸಚಿವರ ಆಲೋಚನೆಯಾಗಿದೆ. ಇನ್ನು ಅಹಿಂದ ಸಚಿವರಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲವಿದೆ ಅನ್ನೋದು ಗಮನಿಸಬೇಕಾದ ಸಂಗತಿಯಾಗಿದೆ. ಬಣಗಳ ಬಹಿರಂಗ ಕಿತ್ತಾಟದ ಮಧ್ಯೆ ಇಂದು ಕೆಪಿಸಿಸಿ ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಬಳಿಕ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಬಣ ಬಡಿದಾಟಕ್ಕೆ ಬ್ರೇಕ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಇಂದಿನ ಕಾಂಗ್ರೆಸ್ ಸಭೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆ ಅಧಿಕಾರ ಹಂಚಿಕೆ, ಬಣ ರಾಜಕೀಯ ಕಾರಣಕ್ಕೆ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ತಿದೆ. ಹೀಗಾಗಿ ಎರಡೂ ಬಣಗಳ ನಡುವೆ ಸಂಬಂಧ ಸುಧಾರಣೆ ಆಗುತ್ತಾ ಅಥವಾ ಇನ್ನಷ್ಟು ಕುದಿಯುವ ಕುಲುಮೆ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.